ಸಂಕ್ಷಾರಣವನ್ನು ತಡೆಗಟ್ಟುವ ವಿಧಾನಗಳು. ಈಗ ಲೋಹಗಳನ್ನು ಸಂರಕ್ಷಣೆ ಮಾಡಬೇಕಾಗ್ತದೆ. ಸಂಕ್ಷಾರಣಕ್ಕೆ ಒಳಪಡದಂತೆ ನಾವು ಕ್ರಮ ತಗೊಳ್ಬೇಕಾಗ್ತದೆ. ಆದ್ದರಿಂದ ಈ ಸಂಕ್ಷಾರಣವನ್ನು ತಡೆಗಟ್ಟಲಿಕ್ಕೆ ಒಂದು ನಾವು ಬಣ್ಣ ಹಚ್ಚೋದು, ಆಮೇಲೆ ಎಣ್ಣೆಗಳನ್ನು ಸವರೋದು, ಆಮೇಲೆ ಗ್ರೀಸನ್ನು ಹಚ್ಚೋದು ಹಾಗೂ ಗ್ಯಾಲ್ವನೀಕರಣವನ್ನು ಮಾಡುವಂಥದ್ದು, ಇನ್ನೊಂದು ಕ್ರೋಮಿಯಂ ಅನ್ನುವಂಥ ಒಂದು ಲೋಹವನ್ನು ಲೇಪನ ಮಾಡುವಂಥದ್ದು ಬರ್ತದೆ. ಇನ್ನು ಅದ್ರ ಜೊತೆಗೆ ಎನೋಡೀಕರಣ ಅಥವಾ ಮಿಶ್ರಲೋಹಗಳನ್ನಾಗಿ ಕೂಡ ನಾವು ಪರಿವರ್ತನೆ ಮಾಡುವುದರಿಂದ ಮುಖ್ಯವಾಗಿ ಕಬ್ಬಿನ ನಾವು ತುಕ್ಕು ಹಿಡಿದಂತೆ ತಡೆಗಟ್ಟಲಿಕ್ಕೆ ಸಾಧ್ಯತೆ ಇದೆ ಅಂತ. ಹಾಗಾದರೆ ಈಗ ಇಲ್ಲಿ ಗ್ಯಾಲ್ವನೀಕರಣ ಅಂದರೆ ಏನು ಅನ್ನುವಂಥದ್ದನ್ನು ನಾವು ಚರ್ಚೆ ಮಾಡೋಣ. ಗ್ಯಾಲ್ವನೀಕರಣ ಅಂದರೆ ಉಕ್ಕು ಮತ್ತು ಕಬ್ಬಿಣವನ್ನು ತುಕ್ಕಿನಿಂದ ಸಂರಕ್ಷಣೆ ಮಾಡಲಿಕ್ಕೆ ಸತುವಿನ ತೆಳುವಾದ ಲೇಪನವನ್ನು ಮಾಡ್ತಾರೆ. ಸತುವಿನೊಂದು ಒಂದು ಲೋಹ ಗೊತ್ತಾಗತ್ತೆ. ಹಾಗಾದರೆ ಈ ಸತುವಿನ ತೆಳುವಾದ ಲೇಪನ ಮಾಡುವಂಥ ಒಂದು ಕ್ರಮ ಏನಿದೆ, ಕ್ರಿಯೆಯನ್ನು ನಾವು ಗ್ಯಾಲ್ವನೀಕರಣ ಅಂತ ಕರಿತೀವಿ. ಒಂದು ವೇಳೆ ಸತುವಿನ ಪದರ ಕಿತ್ತು ಹೋದರೂ ಕೂಡ ಏನಪ್ಪ ಅಂತಂದ್ರೆ ತುಕ್ಕು ಹಿಡಿಯೋದಿಲ್ಲ ಅನ್ನುವಂಥದ್ದನ್ನು ಹೇಳ್ಬೋದು. ಇನ್ನು ಇಲ್ಲಿ ಮಿಶ್ರಲೋಹಗೊಳಿಸೋದು ಅಂತ ಹೇಳ್ತಾರೆ. ಎರಡನೇದು ಒಂದು ಗ್ಯಾಲ್ವನೀಕರಣ ಆಯ್ತು, ಇಲ್ಲಿ ಬಣ್ಣ ಹಚ್ಚೋದಾಯ್ತು, ಎಣ್ಣೆ ಸವರುವಂಥದ್ದಾಯ್ತು, ಗ್ರೀಸನ್ನು ಹಚ್ಚುವಂಥದ್ದಾಯ್ತು, ಹಾಗೂ ಗ್ಯಾಲ್ವನೀಕರಣ ಅಂದರೆ ಏನು ಅನ್ನುವಂಥದ್ದನ್ನು ಚರ್ಚೆ ಮಾಡಿದ್ವಿ. ಇನ್ನು ಮಿಶ್ರಲೋಹಗಳನ್ನು ಮಾಡುವಂಥದ್ದು ಅಂದರೆ ಲೋಹಗಳ ಜೊತೆಗೆ ಅಥವಾ ಅಲೋಹಗಳ ಜೊತೆಗೆ ನಾವು ಅವು ಎರಡರ ಸಮರೂಪದ ಮಿಶ್ರಣಗಳನ್ನು ನಾವು ಮಿಶ್ರಲೋಹಗಳಂತ ಕರಿತೀವಿ. ಈ ಮಿಶ್ರಲೋಹಗಳನ್ನು ಕೂಡ ಮಾಡೋದರಿಂದ ನಾವು ಸಂಕ್ಷಾರಣವನ್ನು ತಡೆಗಟ್ಟಬಹುದು. ಕಬ್ಬಿನ ಏನಪ್ಪ ಅಂದ್ರೆ ತುಕ್ಕು ಹಿಡಿದಂತೆ ರಕ್ಷಣೆಯನ್ನು ಮಾಡ್ಲಿಕ್ಕೆ ಸಾಧ್ಯತೆ. ಅದಕ್ಕೆ ನಾವು ಅಲಾಯಿಂಗ್ ಅಂತ ಕರಿತೀವಿ. ಲೋಹದ ಗುಣಗಳನ್ನು ಹೆಚ್ಚಿಸಬಲ್ಲಂಥ ಒಂದು ಉತ್ತಮವಾದಂಥ ಒಂದು ವಿಧಾನ ಅನ್ನುವಂಥದ್ದು ಹೇಳ್ಬೋದು. ಇದರಿಂದ ಏನಪ್ಪ ಅಂದ್ರೆ ಅದು ನಮಗೆ ಬೇಕಾದಂಥ ಗುಣಗಳನ್ನು ಪಡಿಬೋದು. ಉದಾಹರಣೆಗೆ ಇಲ್ಲಿ ಕೆಲವು ಉದಾಹರಣೆ ಕೊಟ್ಟಾರೆ. ಕಬ್ಬಿಣವನ್ನು ನಾವು ಅತ್ಯಂತ ವ್ಯಾಪಕವಾಗಿ ಬಳಸ್ತಾ ಇದ್ದೀವಿ. ಹಾಗಾದರೆ ಈ ಕಬ್ಬಿಣವನ್ನು ವ್ಯಾಪಕವಾಗಿ ಬಳಸುವಂಥ ಲೋಹವಾಗಿದ್ದರೂ ಕೂಡ ಇದನ್ನು ನಾವು ಶುದ್ಧ ರೂಪದಲ್ಲಿ ಎಂದಿಗೂ ಉಪಯೋಗ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತ ಕೇಳ್ತಾರೆ. ಶುದ್ಧ ರೂಪದಲ್ಲಿ ಕಬ್ಬಿಣವನ್ನು ಉಪಯೋಗ ಮಾಡೋಕ್ಕೆ ಬರೋದಿಲ್ಲ. ಯಾಕಂದರೆ ಅದು ಕಬ್ಬಿಣ ತುಂಬ ಮೃದು. ಶುದ್ಧ ರೂಪದ ಕಬ್ಬಿಣ ತುಂಬ ಮೃದುವಾಗಿರುತ್ತದೆ ಅನ್ನುವಂಥದ್ದನ್ನು ಅರ್ಥ ಮಾಡ್ಕೋಬೇಕು. ಇನ್ನು ಇದನ್ನು ಕಬ್ಬಿಣವನ್ನು ನಾವು ಕಬ್ಬಿಣಕ್ಕೆ ಉಷ್ಣ ನೀಡಿದಾಗ ಅದು ಸುಲಭವಾಗಿ ಏನಾಗಿಬಿಡ್ತದೆ, ಹಿಗ್ತದೆ. ಅರ್ಥಗತ್ತ ಹಿಗ್ಗುವಂಥ ಗುಣ ಹೊಂದಿದೆ. ಆ ಒಂದು ಕಾರಣದಿಂದಲೂ ಕೂಡ ಅದಕ್ಕೆ ಸ್ವಲ್ಪ ನಾವು ಏನು ಮಾಡ್ತಾರೆ, ಕಾರ್ಬನ್ ಸೇರಿಸ್ತಾರೆ, ಇಂಗಾಲವನ್ನು ಸೇರಿಸ್ತಾರೆ. ಎಷ್ಟು ಪರ್ಸೆಂಟೇಜಪ್ಪ ಅಂದರೆ 0.05% ಸೇರಿಸಿದರೆ ಅದು ಗಟ್ಟಿ ಆಗ್ತದೆ ಮತ್ತು ಬಲಯುತವಾಗ್ತದೆ ಎನ್ನುವಂಥದ್ದನ್ನು ಹೇಳ್ಬೋದು. ಕಬ್ಬಿಣಕ್ಕೆ ಕಾರ್ಬನನ್ನು ಸೇರಿಸಿದ ಇಷ್ಟು ಪರ್ಸೆಂಟೇಜ್ 0.05% ಸೇರಿಸಿದರೆ ಅದು ಕಬ್ಬಿಣ ಇನ್ನಷ್ಟು ಗಟ್ಟಿ ಮತ್ತು ಅದು ಬಲಯುತ ಆಗ್ತದೆ ಎನ್ನುವಂಥದ್ದನ್ನು ಹೇಳ್ಬೋದು. ಕಬ್ಬಿಣಕ್ಕೆ ನೋಡಿ ನಂತರ ನಿಕ್ಕಲನ್ನು ಸೇರಿಸ್ಬೋದು. ನಾವು ನಿಕ್ಕಲ್ ಮತ್ತು ಕ್ರೋಮಿಯಂಗಳನ್ನ ಸೇರಿಸಿದರೆ ಅದು ಕಲೆರಹಿತ ಉಕ್ಕಾಗ್ತದೆ. ಯಾವುದು ಕಲೆರಹಿತ ಉಕ್ಕನ್ನಾಗಿ ಸ್ಟೈನ್ಲೆಸ್ ಸ್ಟೀಲ್ ಅಂತ ಕರೀತಾರೆ. ಅದನ್ನು ಕಲೆರಹಿತ ಉಕ್ಕನ್ನು ಪಡೀಬಹುದು. ಇಲ್ಲಿ ನೆನ್ಪಿಡ್ರಿ, ಕಬ್ಬಿಣಕ್ಕೆ ನಿಕ್ಕಲ್ ಮತ್ತು ಕ್ರೋಮಿಯಂ ಗೊತ್ತಾಗತ್ತಾ, ನಿಕ್ಕಲ್ ಮತ್ತು ಕ್ರೋಮಿಯಂ ಎರಡನ್ನು ನಾವು ಸೇರಿಸಿದರೆ ಅದು ಕಲೆರಹಿತ ಉಕ್ಕಾಗತ್ತೆ, ಅದು ಗಟ್ಟಿ ಆಗತ್ತೆ ಮತ್ತು ತುಕ್ಕು ಹಿಡಿಯೋದಿಲ್ಲ. ಆದ್ದರಿಂದ ಕಬ್ಬಿಣವನ್ನು ನಾವು ಬೇರೆ ವಸ್ತುಗಳ ಜೊತೆ ಮಿಶ್ರಣಗೊಳಿಸಿದರೆ ಅದರ ಗುಣದಲ್ಲಿ ಬದಲಾವಣೆ ಆಗ್ತದೆ. ವಾಸ್ತವವಾಗಿ ಕೆಲವು ವಸ್ತುಗಳನ್ನ ಏನು ಮಾಡ್ತಾರೋ ಈ ರೀತಿ ಒಳಗೆ ಮಿಶ್ರಣದಿಂದ ಯಾವುದೇ ಲೋಹದ ಗುಣಗಳನ್ನು ಬದಲಾಯಿಸಬಹುದು ಅಂತ ಹೇಳ್ತಾರೆ. ಆ ಕಾರಣದಿಂದ ನಾವು ಮಿಶ್ರಲೋಹ ಅಂದರೆ ಏನು ಅಂತ ಹೇಳ್ತಾರೆ. ಮಿಶ್ರಲೋಹ ಅಂದರೆ ಎರಡು ಅಥವಾ ಹೆಚ್ಚು ಲೋಹಗಳನ್ನು ಅಥವಾ ಲೋಹಗಳ ಜೊತೆಗೆ ಕೆಲವು ಅಲೋಹಗಳನ್ನು ಕೂಡ ಸೇರಿಸಿದಾಗ ಅದು ಸಮರೂಪದ ಒಂದು ಮಿಶ್ರಣ ಆಗ್ತದೆ. ಅದನ್ನು ನಾವು ಮಿಶ್ರಲೋಹ ಅಂತ ಕರಿತೀವಿ. ಈ ರೀತಿ ಒಳಗೆ ನಾವು ಏನಪ್ಪ ಅಂತಂದರೆ ಮಿಶ್ರ ಲೋಹ ಇರ್ಬೋದು, ಆಮೇಲೆ ಗ್ಯಾಲ್ವನೀಕರಣ ಇರ್ಬೋದು, ಬಣ್ಣ ಹಚ್ಚೋದು ಇರ್ಬೋದು, ಎಣ್ಣೆ ಸವರುವಂಥದ್ದು ಇರ್ಬೋದು, ಗ್ರೀಸ್ ಹಚ್ಚುವಂಥದ್ದು ಇರ್ಬೋದು. ಈ ರೀತಿಯ ವಿಧಾನಗಳನ್ನು ನಾವು ಅನುಸರಿಸೋದ್ರಿಂದ ಸಂಕ್ಷಾರಣವನ್ನು ತಡೆಗಟ್ಟಬಹುದು ಅನ್ನುವಂಥದ್ದನ್ನು ಇಲ್ಲಿ ಚರ್ಚೆ ಮಾಡಲಾಗಿದೆ.